ಇಷ್ಟು ಕೊಬ್ಬರಿನ ಈಗ ಪೀಸ್ ಮಾಡಿ ಮೇಲೆ ಒಣಗಿಸಿ ಒಂದು 3 ಡೇಸು, ಆಮೇಲೆ ಎಣ್ಣೆ ಮಾಡಿಸ್ಬೇಕು. ಇದು ಕೊಬ್ಬರಿನ ಕಟ್ ಮಾಡ್ತಾಯಿದ್ದೀನಿ. ಒಂದು 3-4 ಡೇಸ್ ಒಣಗಿಸಿ ಎಣ್ಣೆ ಮಾಡಿಸ್ಕೊಂಡು ಬರಬೇಕು. ನಾನೇನು ಬೇವ್ತೀನಿ ಮರೈತಿ ಈ ವರ್ಷ. ಆ್ಯಕ್ಚುಲಿ ಬೇವಿದ್ದಿಲ್ಲ ನಾನು. ಲಾಸ್ಟ್ ಇಯರೆಲ್ಲ ಬೇವ್ತಾನೆ ಇರ್ರಿ, ಈ ವರ್ಷನೇ ಮರೈತಿ ಏನಿಗೆ. ಶಿವಮೊಗ್ಗ ಟು ಕೊಲ್ಲೂರು. ಬನ್ನಿ ಎಲ್ಲ ಕೊಲ್ಲೂರು ದರ್ಶನ ಮಾಡೋಣ. ಇವತ್ತು ಸ್ಯಾಟರ್ಡೆ, ಕೊಲ್ಲೂರಿಗೆ ಹೋಗೋಣ ಅಂತ ನಾನು ನನ್ನ ಮಗಳು ಬಸ್ಸಲ್ಲಿ ಹೊರಟ್ವಿ. ಅವಳು ಕಾರಲ್ಲಿ ಹೋಗೋಣ ಅಂದ್ಲು. ಕಾರಲ್ಲಿ 3,500 ಕೇಳಿದ್ರು. ನಾನು ಅದಕ್ಕೆ ಬೇಡ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇವತ್ತು ಬಸ್ಸಲ್ಲಿ ಹೊರಟ್ವಿ. ನಾವು ಹತ್ತಿದ್ದು ಬೆಳಗ್ಗೆ ಮನೇನ 7:30 ಬಿಟ್ವಿ. ಅಲ್ಲಿಂದ 8:30 ಬಸ್ಸಿಗೆ ಹತ್ವಿ. 8:30ರಿಂದ 1 ಗಂಟೆಗೆ ಹೋಗೋಷ್ಟೊತ್ತಿಗೆ ದರ್ಶನ ಎಲ್ಲ ಆಯಿತು. ಸಿಕ್ಕಾಬಿಟ್ಟೆ ಜನ ಇದ್ದರು. ನಮ್ಮ ಜೊತೆನೇ ಒಬ್ಬರು ಶಿವಮೊಗ್ಗದಿಂದ ಹತ್ಕೊಂಡ್ರು ಒಬ್ಬರು. ಏನು ಅಂತ ಅದನ್ನು ಮುಂದೆ ಹೇಳ್ತೀನಿ. ಇದು ಏನಪ್ಪ, ಆಯನೂರು ಕಾಡಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಆಯನೂರು ಯಾವ್ಯಾವರು ನಗರ, ರಿಪ್ಪನ್ಪೇಟೆ ಮೇಲೆ ಹೋಗ್ತಾನೆ. ಮತ್ತು ಇದು ಏನದು ಕೊಲ್ಲೂರದು ಸೆಕ್ಷನ್, ಘಾಟ್ ಸೆಕ್ಷನ್ನು ತುಂಬ ಅಂದರೆ ತುಂಬ ಘಾಟ್ ಸೆಕ್ಷನ್ ಇದೆ. ಸಖತ್ ಕರ್ವ್ ಎಲ್ಲ ಇದೆ. ಮತ್ತು ದೊಡ್ಡ ಕಾಡು, ತುಂಬ ಚೆನ್ನಾಗಿದೆ. ನಾನೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಬೇಕಿತ್ತು, ನನಗೆ ಮೂಡಿರಲಿಲ್ಲ. ಅದು ಇನ್ನೊಂದು ಕಿಟಕಿ ಪಕ್ಕನೇ ಕೂತಿದ್ದೆ. ಬಸ್ ಕೂಡ ತುಂಬ ನಿಧಾನಕ್ಕೆ ಹೋಗ್ತಿತ್ತು. ಕ್ಯಾಪ್ಚರ್ನ ನಾನು ಮಾಡ್ಬೋದಿತ್ತು. ಸುಮ್ಮನೆ ಮೇಲೆ ಫೋನ್ಗೆ ಬಿದ್ದರೆ ಕೆಳಗಡೆ ಮುಗೀತು ಅಂತ ಕ್ಯಾಪ್ಚರ್ ಮಾಡೋಕ್ಕೋಗಲಿಲ್ಲ. ಕಾಡೆಲ್ಲ ತುಂಬ ಚೆನ್ನಾಗಿದೆ ಕೊಲ್ಲೂರದು. ದೇವಸ್ಥಾನಕ್ಕೆ ಇದು ಬಂದ್ವಿ, ರೀಚ್ ಆದ್ವಿ. ನಂದು 1/4 ಗಂಟೆ ಒಳಗೆ ಕ್ಲೋಸ್ ಆಗಿಬಿಡ್ತಿತ್ತು. ಹಿಂಗಂಗೋ ದೇವರದಿಂದ ನಮಗೆ ದರ್ಶನ ಎಲ್ಲ ಆಯಿತು. ಇವರು ಶಿವಮೊಗ್ಗದಲ್ಲೇ ಹತ್ಕೊಂಡ್ರು. ಇವರೊಬ್ಬರೇ ಇದ್ದರು. ಅವರು ಬಸ್ಸಲ್ಲಿ ನನ್ನೇ ನೋಡ್ತಿದ್ರು, ನಾವೇ ನೋಡ್ತಿದ್ವಿ. ಹಂಗೆ ಇಬ್ಬರು ಹಿಡಿದು ಮಾತಾಡಿಕೊಂಡು ಹಂಗೆ ಬಂದ್ವಿ. ಇವರು ಶಿವಮೊಗ್ಗದವರಂತೆ. ಅವರು ಬ್ಯಾಂಕ್ ಎಂಪ್ಲಾಯಿ. ಸ್ವಲ್ಪನೂ ಅಹಂ ಇಲ್ಲ, ಜಂಬ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ಸೇಮ್ ನನ್ನ ಥರನೇ ಅವರು. ಯಾವಾಗಲೂ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ.
ಸ್ಥಳಗಳು ನೋಡಬೇಕು ಇಲ್ಲಿರೋವಾಗ ಅಂತ. ದೇವ್ರಿಗೆ ಅದೇ ಸುತ್ತಮುತ್ತ ನೋಡ್ಬಿಟ್ರೆ ಯಾವ್ದಾದ್ರು ನೋಡಿದ್ರೆ ಈಗ ಚೌಡೇಶ್ವರಿ ದೇವಿ ನೀವೊಬ್ಬರೇ? ಇಲ್ಲ, ನಮ್ಮವರು ನಾನಿಬ್ಬರು ಹೋಗಿದ್ವಿ ಲಾಸ್ಟ್ ವೀಕ್. ನಾನು ದೇವ್ರ ಹತ್ರ ಬೇಡ್ತಿದ್ದೆ, ದೇವರೇ ನನಗೆ ಜರ್ನಿ ಮಾಡೋಕ್ಕೆ ಎಲ್ಲಾದರೂ ಹೋಗೋಕ್ಕೆ ಜೊತೆಗೆ ಯಾರಿಲ್ಲಪ್ಪ ಅಂತ. ನೋಡಿ ಇವತ್ತು ಸಿಕ್ಕಿದ್ರೆ. ಅವರು 12 ಶಕ್ತಿಪೀಠಗಳನ್ನ ನೋಡಬೇಕಂತೆ. ಅವರು ಒಬ್ಬರೇ ಟ್ರಾವೆಲ್ ಮಾಡ್ತಾರಂತೆ. ಅವರು ಬ್ಯಾಂಕ್ ಎಂಪ್ಲಾಯಿ. ಈಗಾಗಲೇ 3-4 ನೋಡಿದ್ದಾರೆ. ಅದೇ ಹೇಳ್ತಾಯಿದ್ರು ಜೊತೆಗೆ ಯಾರಿಲ್ಲ ಹೋಗೋಕ್ಕೆ ಅಂತ. ನಾನು ಹೇಳ್ತಿದ್ದೆ ನನಗೂ ಇಲ್ಲ ಹೋಗೋಕ್ಕೆ ಜೊತೆಗೆ ಯಾರಿಲ್ಲ ಅಂತ. ಹೋಗೋಣ ಅಂತ ಇಬ್ಬರು ಮಾತಾಡ್ಕೊಂಡಿದ್ದೀವಿ. ಇಲ್ಲಿ ಮೃಗವಧೆ ಎಲ್ಲ ನೋಡೇ ಇಲ್ಲ ನಾನು, ಅದಕ್ಕೂ ಹೋಗಬೇಕು. ಇಲ್ಲಿ ಸುಮಾ ಟೆಂಪಲಿಗೆ ಅವರು ಸಾಟರ್ಡೆ ಸಂಡೇ ರಜೆ ಇರುತ್ತೆ ಅವ್ರಿಗೆ. ಆ ವೀಕಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀವಿ. ಬರ್ತಾರೆ ಅವರು. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಮನೆಗೂ ಬರೋಕ್ಕೆ ಹೇಳಿದ್ದೀನಿ, ಬರ್ತಾರೆ. ನೋಡಿರಿ ದೇವ್ರ ಹತ್ರ ಬೇಡ್ಕೊಂಡಂಗೆ ಹೆಂಗಾಗುತ್ತೆ. ಇದು ಬಸ್ ಸ್ಟ್ಯಾಂಡಿಗೆ ಬಂದು ಶಿವಮೊಗ್ಗಕ್ಕೆ ಹೋಗ್ತಾ ಪಾರಿವಾಳಗಳಿತ್ತು. ಆವಾಗ ನನ್ನ ಹತ್ರ ಬಿಸ್ಕೆಟ್ ಇತ್ತು, ಎಲ್ಲ ಹಾಕಿದೆ. ಮತ್ತು ಖಾಲಿ ಆಯಿತು. ನನ್ನ ಮಗಳು ತೊಗೊಂಬಂದು ಹಾಕಿದ್ಲು. ಎಷ್ಟು ಚೆನ್ನಾಗಿ ತಿಂದ್ವಿ, ಖುಷಿಯಾಯಿತು ತಿಂದಲ್ಲ ಅಂತ. ನಾನು ಎಲ್ಲೋದ್ರೂ ಹಿಂಗೇ ಬಿಸ್ಕೆಟು ಅದು ಇದು ಬ್ಯಾಗ್ಲಿ ಹಿಡ್ಕೊಂಡು ಹೋಗ್ತಿರ್ತೀನಿ. ನಾಯಿಗಳು ಈ ಥರ ಪಕ್ಷಿಗಳು ಕಂಡಾಗ ಹಾಕ್ಬಿಡ್ತೀನಿ. ಪಟ ಸ್ಥಿತಿ ಉರ್ದಾಕು ಮುಂದಕ್ಕೆ ಹೋಗು. ನಾನೇನು ಗೊತ್ತಾ, ದಿಮಾಕು ಅಹಂಕಾರ ಎಲ್ಲ ಮಾಡಲ್ಲ. ನನ್ನನ್ನು ಹುಡ್ಕೊಂಡು ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಹೋಗುವಾಗ ಏನು ಹೊಂದ್ಕೊಂಡೋಗಲ್ಲ. ಇರೋವರೆಗೂ ಎಲ್ಲ ಜೊತೆ ಚೆನ್ನಾಗಿರ್ಬೇಕು. ಇವ್ರಿಗೂ ದೇವಸ್ಥಾನ ದೇವ್ರ ಬಗ್ಗೆ ತುಂಬ ಇಂಟ್ರೆಸ್ಟು. ಸೇಮ್ ಅವರು ನನ್ನ ಟೇಸ್ಟೇ ಇದೆ ಅಂತ ಅನ್ನಿಸ್ತು. ನಾನು ದೇವ್ರ ಹತ್ರ ಬೇಡ್ಕೊತಿದ್ದೆ, ದೇವ್ರೆ ನನಗೆ ಯಾರಿಲ್ಲಲ್ಲಪ್ಪ ಹೊರಗಡೆ ಟ್ರಾವೆಲ್ ಮಾಡಬೇಕು ಅಂದರೆ. ನಮ್ಮ ಅಕ್ಕವರೆಲ್ಲ ಅವರು ಎಲ್ಲ ಟೈಮಲ್ಲೂ ಸ್ಪಂದಿಸಲ್ಲ ಅಂತ ಅಂತಿದ್ದೆ. ಏನೋ ದೇವರೇ ಇವ್ರನ್ನ ಕಳಿಸ್ತಾ ಅನಿಸುತ್ತೆ. ನೆಕ್ಸ್ಟು ಎಲ್ಲ ಕಡೆ ಹೋಗೋಣ ಅಂತ, ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಮುಂದೆ ನೋಡಬೇಕು, ಎಲ್ಲ ಕಡೆ ವಿಸಿಟ್ ಮಾಡಬೇಕು. ನಾನು ದಿಮಾಕು ಅಹಂಕಾರ ಎಲ್ಲ ಮಾಡಲ್ಲ. ನನ್ನನ್ನು ಹುಡ್ಕೊಂಬರೋರಿಗೆ ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ಈಗೋ ಎಲ್ಲ ನಾನು ತೋರಿಸಲ್ಲ. ಹೋಗ್ಬೇಕಾದ್ರೆ ಏನೂ ಹೊತ್ಕೊಂಡೋಗಲ್ಲ. ಇರೋವರೆಗೂ ನಾವು ಚೆನ್ನಾಗಿರಬೇಕು ಅಷ್ಟೇ. ಇದು ಆ್ಯಕ್ಚುಲಿ ಪ್ರೈವೇಟ್ ಬಸ್ ಅಲ್ಲ. ಒಳ್ಳೆ ಸಾಂಗ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಸಾಂಗ್ಗಳು ಮಾತ್ರ. ಅದಕ್ಕೆ ಸಾಂಗನ್ನ ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದೆ. ಆಮೇಲೆ ಅದು ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಮ್ಯೂಟ್ ಮಾಡಿದೆ. ಅದಕ್ಕೆ ನಾನು ವಿಡಿಯೋದಲ್ಲಿ ನಗ್ತಾ ಇದ್ದಿದ್ದು. ಆ ಸಾಂಗ್ಗಳನ್ನ ಕೇಳಿ ತುಂಬ ಒಳ್ಳೊಳ್ಳೆ ಸಾಂಗ್ ಹಾಕಿದ್ರು. ಆ ಸಾಂಗ್ ಕೇಳಿ ನಗು ಬರ್ತಿತ್ತು. ನಿಮಗೆಲ್ಲ ಕೇಳಿಸೋಣ ಅಂತ ಶೂಟ್ ಮಾಡಿದೆ. ಬಟ್ ಅದು ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದೆ.